ಒಂದು ದಿನ ಈ ಅಣ್ಣ ತನ್ನ ತಂಗಿ ಮನೆ ಹಿಂದೆ ಯಾರೋ ಗೊತ್ತಿಲ್ಲದ ಹುಡುಗನ ಜೊತೆ ಮಾತಾಡ್ತಾ ಇರೋದನ್ನ ನೋಡ್ಬಿಡ್ತಾನೆ. ಇದನ್ನ ನೋಡಿ ಅಣ್ಣನಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅದಕ್ಕೆ ಅವನು ಒಂದು ಹರಿತವಾದ ಆಯುಧ ತಗೊಂಡು ಆ ಹುಡುಗನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇದರಿಂದ ಆ ಹುಡುಗನಿಗೆ ಪೆಟ್ಟಾಗಿ ಹೇಗೋ ತನ್ನ ಪ್ರಾಣ ಉಳಿಸ್ಕೊಂಡು ಅಲ್ಲಿಂದ ಓಡಿ ಹೋಗ್ತಾನೆ. ಆಮೇಲೆ ಆ ಅಣ್ಣ ಮನೆಗೆ ಬಂದು ಕೋಪದಲ್ಲಿ ತನ್ನ ತಂಗಿಗೆ ನೀನು ಕೂಡ ಅಮ್ಮನ ತರಾನೇ ದಾರಿ ತಪ್ಪಿದವಳು ಅಂತ ಬೈದ್ ಬಿಡ್ತಾನೆ. ಇದನ್ನ ಕೇಳಿ ಆ ತಂಗಿಗೆ ಸಿಕ್ಕಾಪಟ್ಟೆ ನೋವಾಗಿ ಅಲ್ಲೇ ಕೂತು ಅಳೋಕೆ ಶುರು ಮಾಡ್ತಾಳೆ. ಕೆಲವು ದಿನಗಳ ನಂತರ ಒಂದೇ ಮನೆಯಲ್ಲಿ ಇದ್ರೂ ಕೂಡ ಅಣ್ಣ ತನ್ನ ತಂಗಿ ಜೊತೆ ಮಾತಾಡೋದನ್ನೇ ಬಿಟ್ಬಿಡ್ತಾನೆ. ಮತ್ತೆ ತನ್ನ ತಂಗಿಯ ಮದುವೆಗೆ ಅಂತ ಹೊಸ ಸಂಬಂಧಗಳನ್ನ ಹುಡುಕೋಕೆ ಶುರು ಮಾಡ್ತಾನೆ. ಅವಾಗ ಅವನ ತಂಗಿಯ ಫ್ರೆಂಡ್ ಬಂದು ಅವನಿಗೆ ಬುದ್ಧಿ ಹೇಳೋಕೆ ಹೋದಾಗ ಕೋಪದಲ್ಲಿ ಅವಳ ಅಂಗಡಿಗೆ ಹೋಗಿ ಅಲ್ಲಿದ್ದ ಮಡಿಕೆಗಳನ್ನೆಲ್ಲ ಒಡೆದು ಹಾಕ್ತಾನೆ. ಆಮೇಲೆ ಒಬ್ಬನೇ ಹೋಗಿ ತಂಗಿಗಾಗಿ ಗಂಡನ್ನ ಹುಡುಕ್ತಾ ಇರ್ತಾನೆ. ಆದ್ರೆ ಅವನಿಗೆ ಎಲ್ಲೂ ಒಳ್ಳೆ ಸಂಬಂಧ ಸಿಗೋದೇ ಇಲ್ಲ. ಅದಕ್ಕೆ ಅವನು ತನ್ನ ಫ್ರೆಂಡ್ ನ ಹೆಲ್ಪ್ ಕೇಳ್ತಾನೆ. ಆದ್ರೆ ಫೈನಲ್ ಆಗಿ ಕೆಲವು ದಿನಗಳ ನಂತರ ಅವನು ಯಾವ ಹುಡುಗನಿಗೆ ಹೊಡೆದಿದ್ದನೋ ಅದೇ ಹುಡುಗನ ಕಡೆಯಿಂದ ಮದುವೆ ಪ್ರಪೋಸಲ್ ಬರುತ್ತೆ. ಈ ಸಲ ಅವನು ಆ ಹುಡುಗನ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡಾಗ ತಾನು ಮಾಡಿದ್ದು ಎಷ್ಟು ದೊಡ್ಡ ತಪ್ಪು ಅಂತ ಅವನಿಗೆ ಅರ್ಥ ಆಗುತ್ತೆ. ಅದಕ್ಕೆ ಅವನು ಅವರ ಮನೆಗೆ ಹೋಗಿ ಆ ಹುಡುಗ ಮತ್ತೆ ಅವನ ಅಪ್ಪನ ಹತ್ರ ಕ್ಷಮೆ ಕೇಳ್ತಾನೆ. ದಯವಿಟ್ಟು ನನ್ನ ತಂಗಿನ ಮದುವೆ ಮಾಡಿಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಇದನ್ನ ಕೇಳಿ ಆ ಹುಡುಗನ ಅಪ್ಪ ಮದುವೆಗೆ ಒಪ್ಕೊಳ್ತಾರೆ. ಮತ್ತೆ ಫೈನಲ್ ಆಗಿ ಆ ಅಣ್ಣ ತಂಗಿ ಇಬ್ರು ಕೂಡ ಮತ್ತೆ ಖುಷಿಯಿಂದ ಮಾತಾಡೋಕೆ ಶುರು ಮಾಡ್ತಾರೆ.